ಇಲ್ಲಿ ನೀವು ಕರೆಕ್ಟ್ ಆಗಿ ಆಡ್ ಕಾಪಿನ ಮಾಡ್ಲಿಲ್ಲ ಅಂದ್ರೆ, ಇಲ್ಲಿ ನೀವು ಮಾಡುವಂತ ಒಂದು ಕ್ರಿಯೇಟಿವ್ ಅನ್ನ ಅಪ್ಲೋಡ್ ಮಾಡ್ಲಿಲ್ಲ ಕರೆಕ್ಟ್ ಆಗಿ ಅಂತ ಹೇಳಿದ್ರೆ, ಇಲ್ಲಿ ನೀವು ಕ್ಯಾಪ್ಷನ್ ಗಳನ್ನ ನೀಟಾಗಿ ಮಾಡ್ಲಿಲ್ಲ ಅಂದ್ರೆ ನಿಮ್ಮ ದುಡ್ಡು ಹೋಗ್ಬಿಡುತ್ತೆ. ನಿಮ್ಮ ಆಬ್ಜೆಕ್ಟಿವ್ ಅನ್ನ ನೀವು ಚೂಸ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ ಕಂಟಿನ್ಯೂ ಆಕ್ಟಿವೇಟ್ ಆಗುತ್ತೆ. ಜಸ್ಟ್ ಕ್ಲಿಕ್ ಆನ್ ಕಂಟಿನ್ಯೂ. ಸೊ ಇಲ್ಲಿ ನೋಡಿದ್ರೆ ನಿಮ್ಗೆ ಮೂರು ನಾನು ಹೇಳಾಗ್ಲೇ ಇದ್ದಂಗೆ ಕ್ಯಾಂಪೇನ್ ಅಂಡ್ ಆಡ್ ಸೆಟ್ ಅಂಡ್ ಆಡ್ಸ್, ಈ ಮೂರು ರೀತಿ ನಿಮ್ಗೆ ಒಂದು ಆಪ್ಷನ್ಸ್ ನಿಮ್ಗೆ ಕಾಣಿಸ್ಕೊಳ್ಳುತ್ತೆ. ಈ ಮೂರು ಆಪ್ಷನ್ಸ್ ಅಲ್ಲಿ ನೀವು ನಿಮ್ಮ ಕ್ಯಾಂಪೇನ್ ನೀವು ಆಕ್ಟಿವೇಟ್ ಮಾಡಬಹುದು. ಸೊ ಫಾರ್ ಎಕ್ಸಾಂಪಲ್ ಕ್ಯಾಂಪೇನ್ ನೇಮ್ ಕರೆಕ್ಟ್ ಆಗಿ ಹಾಕಿ, ಯಾಕಂದ್ರೆ ನೀವು ಸುಮಾರು ಕ್ಯಾಂಪೇನ್ಸ್ ಮಾಡ್ತೀರಾ ಅಂದ್ರೆ ನೀವು ನೇಮ್ಸ್ ಕರೆಕ್ಟ್ ಆಗಿ ಹಾಕ್ಲಿ, ಬಿಲ್ ಜನರೇಟ್ ಆದಾಗ ಕನ್ಫ್ಯೂಸ್ ಆಗುತ್ತೆ, ಯಾವ ಕ್ಯಾಂಪೇನ್ ಮಾಡಿದೆ ಅಂತ ಗೊತ್ತಾಗಲ್ಲ. ಸೊ ಸುಮಾರು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೆ ಆದಷ್ಟು ನೀವೇನ್ ಮಾಡಿ ಅಂತ ಹೇಳಿದ್ರೆ ಒಂದು ಕ್ಯಾಂಪೇನ್ ಹೆಸರನ್ನ ಕರೆಕ್ಟ್ ಆಗಿ ಹಾಕಿ, ಮಲ್ಟಿಪಲ್ ಕ್ರಿಯೇಟಿವ್ಸ್ ಯೂಸ್ ಮಾಡ್ತೀರಾ ಅಂದ್ರೆ ಮಲ್ಟಿಪಲ್ ಆಗಿ ನೇಮ್ಸ್ ಅನ್ನ ಯುಟಿಲೈಸ್ ರೀನೇಮ್ ಕರೆಕ್ಟ್ ಆಗಿ ಮಾಡಿ. ಆಲ್ರೈಟ್, ಸೊ ರೈಟ್ ನಾವು ನಾನು ಸಣ್ಣದಾಗ ಒಂದು ಆಡ್ ರನ್ ಮಾಡ್ತೀನಿ. iPhone 14 Pro ಅಂತ ಒಂದು ಫೋನ್ ಇದೆ. ಸೊ ಆ ಫೋನ್ಗೋಸ್ಕರ ಒಂದು ಸಣ್ಣದಾಗ ಒಂದು ಕ್ಯಾಂಪೇನ್ ಮಾಡ್ತೀನಿ, ಹೇಗೆ ಮಾಡೋದನ್ನ ತೋರಿಸ್ತೀನಿ. ಆಲ್ರೈಟ್, ಸೇ ಫಾರ್ ಎಕ್ಸಾಂಪಲ್ iPhone 14 ಅಂತ ನಾನು ಹಾಕಿ ಐಫೋನ್ ಐ ಆಮ್ ಪುಟಿಂಗ್ ಬ್ರ್ಯಾಂಡ್ ಅವೇರ್ನೆಸ್ ಕ್ಯಾಂಪೇನ್, ಸೊ BA ಅಂತ ಹಾಕಿದ್ದೀನಿ. ರೈಟ್, ಸೊ ಪ್ರಾಪರ್ ಆಗಿ ನೇಮಿಂಗ್ ಮಾಡಿ. ಅಂಡ್ ಸ್ಪೆಷಲ್ ಆಡ್ ಕ್ಯಾಟಗರಿ ಅಂತ ಸುಮಾರು ಆಪ್ಷನ್ಸ್ ಇಲ್ಲಿ ನಿಮಗೆ ಕೆಳಗಡೆ ಹೋದ್ರೆ ನಿಮಗೆ ಸ್ಪೆಷಲ್ ಆಡ್ ಕ್ಯಾಟಗರೀಸ್ ಸುಮಾರು ಆಪ್ಷನ್ಸ್ ಇದೆ. ಕ್ರೆಡಿಟ್, ಎಂಪ್ಲಾಯ್ಮೆಂಟ್, ಹೌಸಿಂಗು, ಸೋಷಿಯಲ್ ಇಶ್ಯೂಸ್. ಸೊ ಇದು ಕೆಲವೊಂದು ಕಂಟ್ರಿಗಳಲ್ಲಿ ಮಾತ್ರ ಅಪ್ಲಿಕಬಲ್ ಆಗುತ್ತೆ. ಸೊ ನೀವು ಈ ಆಡ್ ಸ್ಪೆಷಲ್ ಅನ್ನ ನೀವು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಇಫ್ ಯು ಆರ್ ಅನ್ ಇಂಡಿಯನ್ ಆಡಿಯನ್ಸಸ್. ಬಟ್ ಇಫ್ ಯಾವಾಗ ಯೂಸ್ ಮಾಡಬೇಕು ಅನ್ನೋದು ನಾನು ಬೇರೆ ವಿಡಿಯೋದಲ್ಲಿ ಹೇಳ್ತೀನಿ, ಯಾಕಂದ್ರೆ ಅದು ತುಂಬಾ ಇನ್ ಡಿಟೇಲ್ ಆಗಿದೆ. ಸೊ ಇದನ್ನ ನೀವು ನಿಮ್ಮ ಒಂದು ಆಡ್ ಕ್ಯಾಂಪೇನ್ಸ್ ಯಾವ್ದಾದ್ರು ಒಂದು ಕ್ರೆಡಿಟ್ ರಿಲೇಟೆಡ್ ಆಗಿರ್ಬೋದು, ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಆಗಿರ್ಬೋದು, ಹೌಸಿಂಗ್ ರಿಲೇಟೆಡ್ ಆಗಿರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಇಲ್ಲಾಂದ್ರೆ ಸೋಷಿಯಲ್ ಇಶ್ಯೂಸ್ ರಿಲೇಟೆಡ್, ಎಲೆಕ್ಟ್ರಿಕ್, ಪೊಲಿಟಿಕಲ್ ಆಗಿದ್ರೆ ಈ ಸ್ಪೆಷಲ್ ಆಡ್ ಕ್ಯಾಟಗರಿನ ನೀವು ಚೂಸ್ ಮಾಡ್ಬೇಕಾಗಿ ಬರುತ್ತೆ. ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದು ಕೆಲವೊಂದು ಕಂಟ್ರಿಗೆ ಡಿಫರ್ ಆಗ್ತಾ ಹೋಗುತ್ತೆ. ಒಂದೊಂದು ಕಂಟ್ರಿಗೆ ಒಂದೊಂದ್ ತರ ಪಾಲಿಸೀಸ್ ಇರುತ್ತಲ್ವಾ. ಸೊ ಅದಕ್ಕೆ ಆದಷ್ಟು ಇದನ್ನ ಅವಾಯ್ಡ್ ಮಾಡಿ. ಆಮೇಲೆ ಯೂಸ್ ಮಾಡ್ಕೊಂಡು ಅಲ್ಲಿ ನೀವು ಡಿಟೇಲ್ ಟಾರ್ಗೆಟಿಂಗ್ ಅಲ್ಲೂ ಕೂಡ ನೀವು ಟಾರ್ಗೆಟಿಂಗ್ ಮಾಡಿದಾಗ ಆ ಆಡಿಯನ್ಸ್ ನ ಅದು ಇಗ್ನೋರ್ ಮಾಡುತ್ತೆ, ಆಡ್ ಕರೆಕ್ಟ್ ಆಗಿ ಪರ್ಫಾರ್ಮ್ ಆಗಲ್ಲ. ಸುಮ್ನೆ ಅನ್ವಾಂಟೆಡ್ ಆಪ್ಷನ್ಸ್ ಗಳನ್ನ ಆಕ್ಟಿವೇಟ್ ಮಾಡ್ಕೊಳಕ್ ಹೋಗ್ಬೇಡಿ. ಆಲ್ರೈಟ್, ಸೊ ನಾನು ತೋರಿಸುವಂತ ಬೇಸಿಕ್ ಆಪ್ಷನ್ಸ್ ಗಳನ್ನ ಇಟ್ಕೊಂಡ್ರೆ ಒಂದು ಸ್ಮಾಲ್ ಕ್ಯಾಂಪೇನ್ ನೀವು ಆಕ್ಟಿವೇಟ್ ಮಾಡಬಹುದು ಒಳ್ಳೆ ರಿಸಲ್ಟ್ಗೋಸ್ಕರ. ಅಂಡ್ ಇದನ್ನ ಇಗ್ನೋರ್ ಮಾಡಿ. ರೈಟ್, ನಾವು ಹೋಗಿ ನೀವೇನಾದ್ರು ಮೈಂಡ್ ಚೇಂಜ್ ಮಾಡಿದ್ರೆ ಅಗೇನ್ ಯು ಕ್ಯಾನ್ ಗೋ ಅಂಡ್ ಚೂಸ್ ದ ಆಬ್ಜೆಕ್ಟಿವ್ಸ್ ಆಸ್ ಪರ್ ಯುವರ್ ಕನ್ವೀನಿಯಂಟ್. ಆಲ್ರೈಟ್, ಅಂಡ್ A/B ಟೆಸ್ಟಿಂಗ್, ವೆಲ್ ನೀವು ನಿಮ್ಮ ಹತ್ರ 5 ಕ್ರಿಯೇಟಿವ್ಸ್ ಇದಾವೆ ಅಂಡ್ ಯು ಡೋಂಟ್ ನೋ ವಿಚ್ ಕ್ರಿಯೇಟಿವ್ಸ್ ವಿಲ್ ಪರ್ಫಾರ್ಮ್ ಅಂತ ಟೈಮಲ್ಲಿ ನೀವು A/B ಟೆಸ್ಟಿಂಗ್ ಮಾಡಿ ನೀವು ಡಿಫ್ರೆಂಟ್ ಟೆಕ್ಸ್ಟ್ ಜೊತೆಗೆ ಆಡ್ಸ್ ಕ್ರಿಯೇಟಿವ್ಸ್ ಅನ್ನ ಇಟ್ಕೊಂಡು ಆಡ್ ಕಾಪಿಯನ್ನ ಮಾಡಿ ನೀವು ಕ್ಯಾಂಪೇನ್ ಅನ್ನ ರನ್ ಮಾಡಬಹುದು. ಯಾವ ರೀತಿ A/B ಟೆಸ್ಟಿಂಗ್ ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋ. ಸದ್ಯಕ್ಕೆ ಈ ಆಕ್ಟಿವೇಟ್ ಮಾಡೋದ ಅವಶ್ಯಕತೆ ಇಲ್ಲ, ಒಂದು ಕ್ರಿಯೇಟಿವ್ ಇಟ್ಕೊಂಡು ನೀವು ಆಟ ಆಡ್ಬಿಡ್ಬೋದು. ರೈಟ್, ಸೊ ನೆಕ್ಸ್ಟ್ ಬಂದು ಬಜೆಟ್. ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್, ಬಜೆಟಿಂಗ್. ಸೇ ಫಾರ್ ಎಕ್ಸಾಂಪಲ್ ಬಜೆಟ್ ಅಂತ ಬಂದಾಗ ನಿಮಗೆ ಡೈಲಿ ಆಪ್ಷನ್ಸ್ ಇದಾವೆ, ಲೈಫ್ ಟೈಮ್ ಆಬ್ಜೆಕ್ಟ್ ಇದಾವೆ. ಸೊ ನಿಮ್ಮ ಹತ್ರ ಸುಮಾರು ದಿಸ್ ಇಸ್ ಅಗೇನ್ ಅ ಸ್ಟ್ರಾಟಜಿ. ನಿಮ್ಮ ಹತ್ರ ಖರ್ಚು ಮಾಡೋಕ್ಕೆ ತುಂಬಾನೇ ಕಮ್ಮಿ ದುಡ್ಡಿದೆ ಅಂತ ಹೇಳಿದ್ರೆ, ಸೊ ನೀವ್ ಏನ್ ಮಾಡಿ ಅಂತ ಹೇಳಿದ್ರೆ ಲೈಫ್ ಟೈಮ್ ಹೋಗಿ. ಯಾಕಂದ್ರೆ ನೀವು ಒಂದು ಸರ್ಟನ್ ಪೀರಿಯಡ್ ವರ್ಗು ಅಷ್ಟೇ, ಫಾರ್ ಎಕ್ಸಾಂಪಲ್ 2-3 ಡೇಸ್ ಕ್ಯಾಂಪೇನ್ ಮಾಡಬೇಕು ಅಂದ್ರೆ ಲೈಫ್ ಟೈಮ್ ತಗೊಳ್ಳಿ, ಇಲ್ಲ 1 ಡೇ ಮಾಡಬೇಕು ಅಂದ್ರೆ ಲೈಫ್ ಟೈಮ್ ತಗೊಳ್ಳಿ. ಇಲ್ಲ ನಿಮ್ಮ ಹತ್ರ ಬಜೆಟ್ ಇದೆ, ನಿಮ್ಗೆ ಒಂದು 15 ದಿನ ಕ್ಯಾಂಪೇನ್ ಓಡಬೇಕು ಚೆನ್ನಾಗಿ ಅಂತ ಹೇಳಿದಾಗ ನೀವು ಬಜೆಟ್ ಹತ್ರ ಹೋಗ್ಬಿಟ್ಟು ಡೈಲಿ ಬಜೆಟ್ ಅನ್ನು ಚೂಸ್ ಮಾಡ್ಕೊಂಡು ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ನಾನು ಒಂದು 50 ರೂಪಾಯಿ ಹಾಕಿ ನೋಡ್ತೀನಿ ತಡೀರಿ, ಎಷ್ಟು ಮಾಡ್ಬೋದು ಅನ್ನೋ ಕ್ವೆಶನ್ಸ್ ನಿಮ್ಗೆಲ್ರಿಗೂ ಇದೆ ಅಲ್ಲ. ಇಲ್ಲಿ ನೋಡಿ, 500 ರೂಪಾಯಿಂದ ಬೇಸಿಕ್ಲಿ ಎಲ್ಲರೂ ಸ್ಟಾರ್ಟ್ ಮಾಡ್ತಾರೆ. 500 ರೂಪಾಯಿಂದ ಹಿಡಿದು ನೀವು 0.00000 ಇನ್ನ ಎಷ್ಟು ಬೇಕಾದ್ರೂ ಮಾಡ್ಬೋದು. ಬಟ್ 500 ರೂಪಾಯಿ ಬೇಸಿಕ್. 50 ರೂಪಾಯಿಂದ ಮಾಡಿದ್ರೆ ಸಿಸ್ಟಮೇ ತಗೊಳ್ಳಲ್ಲ. ಸೊ ಅದಕ್ಕೆ 500 ರೂಪಾಯಿಂದ ಕ್ಯಾಂಪೇನ್ ಮಾಡಿ, ಯಾಕಂದ್ರೆ ಫೇಸ್ಬುಕ್ಗೂ ಸ್ವಲ್ಪ ಮರ್ಯಾದೆ ಉಳಿಸ್ಕೊಳ್ಳೋಣ ಏನಂತೀರ ಅಲ್ವಾ. ಸೊ 500 ರೂಪಾಯಿಗೆ, 10 ರೂಪಾಯಿಗೆ, 20 ರೂಪಾಯಿಗೆಲ್ಲ ಕ್ಯಾಂಪೇನ್ ಮಾಡೋಕ್ ಆಗೋದಿಲ್ಲ. ಸೊ ಬೇಸಿಕ್ ಇಸ್ 500 ಪರ್ ಡೇ. ರೈಟ್, ಸೊ ನೀವು ಎಷ್ಟು ಖರ್ಚು ಮಾಡಬೇಕು ಅನ್ನೋದು ನೀವು ಅಲ್ಲೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದು ಕ್ಯಾಂಪ್ ಬಿಡ್ಡಿಂಗ್ ಸ್ಟ್ರಾಟಜೀಸ್. ಅಗೇನ್ ನಿಮ್ಗೆ ನಿಮ್ಮ ಒಂದು ಕ್ಯಾಂಪೇನ್ ಯಾವ ರೀತಿ ವರ್ಕೌಟ್ ಆಗಬೇಕು ಬಿಡ್ಡಿಂಗ್ ಟೈಮ್ ಅಲ್ಲಿ, ಅಂದ್ರೆ ಹೈ ವಾಲ್ಯೂಮ್ ಅಲ್ಲಿ ಬೇಕಾ, ಇಲ್ಲ ಅಂದ್ರೆ ನೀವು ಬಿಡ್ ಕ್ಯಾಪ್ ಮಾಡ್ತೀರಾ ಅಂತ ಹೇಳಿದ್ರೆ, ಒಂದು ಕ್ಯಾಪ್ ಅಂತ ಹೇಳಿದ್ರೆ ಒಂದು ಸ್ಲಾಟ್ ಮಾಡಿ ನೀವು ಇಷ್ಟೇ ಮಾಡಬೇಕು ಅಂತ ಖರ್ಚು ಮಾಡ್ತೀರಾ ಅಂದ್ರೆ ತುಂಬಾ ಲಿಟಲ್ ಅಡ್ವಾನ್ಸ್ ಲೆವೆಲ್, ಅದರ ಅವಶ್ಯಕತೆ ಇಲ್ಲ ನಿಮಗೆ. ಸೊ ಬೇಸಿಕಲಿ ಇದನ್ನ ನೀವು ಇಗ್ನೋರ್ ಮಾಡ್ಬೋದು, ನಾರ್ಮಲ್ ಕ್ಯಾಂಪೇನ್ಸ್ ಇಗ್ನೋರ್ ಮಾಡ್ಬೋದು ನೀವು ಇದನ್ನ. ರೈಟ್, ಸೊ ಇಷ್ಟಾದ್ಮೇಲೆ ರನ್ ಆಲ್ ಟೈಮ್ ಶೆಡ್ಯೂಲ್. ಎಸ್, ಸೊ ಕ್ಯಾಂಪೇನ್ ಲೆವೆಲ್ ಅಲ್ಲಿ ನೀವು ಇಷ್ಟು ಮಾಡಿದ್ರೆ ಸಾಕು. ಆಲ್ರೈಟ್, ಸೊ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ದೆನ್ ಯು ಗೋ ಟು ಆಡ್ ಸೆಟ್ ಕ್ಯಾಂಪೇನ್ ಹೋಗ್ತೀರಾ, ಆಡ್ ಸೆಟ್ ಹೋಗ್ತೀರಾ. ಆಡ್ ಸೆಟ್ ಅಲ್ಲಿ ಅಗೇನ್ ನೇಮ್ ಅನ್ನ ಆಡ್ ಸೆಟ್ ಅಂತ ಮಾಡ್ಕೊಳ್ಳಿ. ಸೊ ವೈ ಬಿಕಾಸ್ ನೀವು ಮಲ್ಟಿಪಲ್ ಕ್ಯಾಂಪೇನ್ಸ್ ಮಾಡಿದಾಗ ನೇಮ್ ಕನ್ಫ್ಯೂಸ್ ಮಾಡ್ಕೋಬಾರ್ದು, ಎಲ್ಲವೂ ಕರೆಕ್ಟ್ ಆಗಿ ಪ್ರಿಸೈಸ್ ಆಗಿ ನೇಮಿಂಗ್ ಇರಬೇಕು. ಸೊ ಅದಕ್ಕೆ ಆಡ್ ಸೆಟ್ ಅಂತ ಹಾಕೊಳ್ಳಿ. ಇನ್ ಪರ್ಟಿಕ್ಯುಲರ್ ನೀವು ಯಾವ ಕ್ಯಾಂಪೇನ್ ಯಾವ ಪೇಜ್ಗೋಸ್ಕರ ಮಾಡ್ತಿದ್ರೆ ಆ ಪರ್ಟಿಕ್ಯುಲರ್ ಪೇಜ್ ಅನ್ನ ನೀವು ಇಲ್ಲಿ ಚೂಸ್ ಮಾಡ್ಬೇಕಾಗಿ ಬರುತ್ತೆ. ನೆಕ್ಸ್ಟ್ ಬಂದು ಶೆಡ್ಯೂಲ್.
ಬಜೆಟ್ ಅಂಡ್ ಶೆಡ್ಯೂಲ್ ಅಲ್ಲಿ ನೀವು ನಿಮ್ಮ ಹ್ಯಾಡ್ ಅನ್ನ ಒಂದು ಸರ್ಟನ್ ಪೀರಿಯಡ್ಗೆ ಫ್ರೀಸ್ ಮಾಡಬೇಕಾಗುತ್ತೆ, ಇಲ್ಲಾಂದ್ರೆ ದುಡ್ಡು ಸುಮ್ಮನೆ ಕಳ್ಕೊತೀರಾ. ಸೊ 15 days ಇಸ್ ಅ ಮೇನ್ ಥಿಂಗ್. ಸೊ ಯೂಶಲಿ ಏನಾಗುತ್ತೆ, ನೀವು ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ರಿಸಲ್ಟ್ ಬರೋದಿಲ್ಲ. ಸೊ ನೀವು ಅದನ್ನ ನೀವು ಲರ್ನ್ ಮಾಡಬೇಕಾಗುತ್ತೆ, ಸ್ಟಡಿ ಮಾಡಬೇಕಾಗಿ ಬರುತ್ತೆ. ಸೊ ಅದಕ್ಕೆ ನೀವು ಒಂದು 15 days ಕ್ಯಾಂಪೇನ್ ಅನ್ನು ಮಾಡಿ ಅದ್ರ ರೆಸ್ಪಾನ್ಸ್ ಹೇಗಿದೆ, ರಿಸಲ್ಟ್ ಹೇಗೆ ಬರ್ತಿದೆ, CPC ಎಷ್ಟು ಖರ್ಚಾಗ್ತಿದೆ, ಇಂಪ್ರೆಷನ್ ಹೇಗೆ ಬರ್ತಿದೆ, ಟಾರ್ಗೆಟ್ ಆಡಿಯನ್ಸ್ ವರ್ಕ್ ಆಗ್ತಿದೆಯಾ, ಇವೆಲ್ಲವನ್ನು ನೋಡ್ಬೇಕು ಅಂದ್ರೆ 15 days ಒಂದು ಕ್ಯಾಂಪೇನ್ ಮಾಡಿ ಟೆಸ್ಟ್ ಮಾಡಿ ನೋಡಿ ಆಮೇಲೆ. ಸೊ ಅದಕ್ಕೆ ಒಂದು ಯಾವಾಗಲೂ 15 days ಅನ್ನ ಇಟ್ಕೊಳ್ಳಿ. ನಾನು ಇವಾಗ 10 days ಇಟ್ಟಿದ್ದೀನಿ. ಸೊ ರೈಟ್ ನೌ ದಿಸ್ ಅನ್ ಆಡಿಯನ್ಸ್ ಸೆಟ್, ದಿಸ್ ಇಸ್ ವೇರ್ ಯು ನೀಡ್ ಟು ಪ್ಲೇ. ಇಲ್ಲಿ ನೀವು ಕರೆಕ್ಟ್ ಆಗಿ ನೀವು ನಿಮ್ಮ ಆಪ್ಷನ್ಸ್ ಅನ್ನ, ನೀವು ನಿಮ್ಮ ರಿಕ್ವೈರ್ಮೆಂಟ್ಸ್ ಅನ್ನ ಚೂಸ್ ಮಾಡಿಲ್ಲ, ಆಡಿಯನ್ಸ್ ಅನ್ನ ನೀವು ಕರೆಕ್ಟ್ ಆಗಿ ಫ್ರೀಸ್ ಮಾಡಲಿಲ್ಲ ಅಂದ್ರೆ ನಿಮ್ಮ ಕ್ಯಾಂಪೇನ್ ಹಾಳಾಗುತ್ತೆ, ಜೊತೆಗೆ ನಿಮ್ಗೆ ಒಳ್ಳೆ ರೀತಿಯಾದಂತ ರಿಸಲ್ಟ್ ಬರೋದಿಲ್ಲ. ಯಾರ್ಯಾರಿಗೂ ಸುಮ್ಮನೆ ಅನ್ವಾಂಟೆಡ್ ಆಡ್ ಅನ್ನ ಸರ್ವ್ ಆಗ್ಬಿಡುತ್ತೆ. ಸೇ ಫಾರ್ ಎಕ್ಸಾಂಪಲ್ ಬರ್ಗರ್ ತಿನ್ನೋನ್ಗೆ ಬರ್ಗರ್ ಆಡ್ ತೋರಿಸಲ್ಲ, ಸುಮ್ಮನೆ ಬೇರೆ ಆಡ್ ಯಾರಿಗೂ ಕಾಣಿಸುತ್ತೆ. ಸೊ ಅದಕ್ಕೆ ನೀವು ಬರ್ಗರ್ ತಿನ್ನೋನ್ನ ಬರ್ಗರ್ ಎಲ್ಲಿ ತಿಂತಾನೆ, ಯಾಕೆ ತಿಂತಾನೆ, ಯಾವಾಗ ತಿಂತಾನೆ, ಅವನ ಇಂಟ್ರೆಸ್ಟ್ ಏನು, ಅವೆಲ್ಲವನ್ನು ಹುಡ್ಕೊಂಡು ನೀವು ಒಂದು ಆಡಿಯನ್ಸ್ ಸೆಟ್ ಅನ್ನ ಮಾಡಿದ್ರೆ ಕರೆಕ್ಟ್ ಆಗಿರೋ ರೈಟ್ ಆಡಿಯನ್ಸ್ಗೆ ನೀವು ರೀಚ್ ಔಟ್ ಆಗ್ಬೋದು. ಕನ್ಫ್ಯೂಸ್ ಆಯ್ತಾ? ಸಿಂಪಲ್. ಕರೆಕ್ಟ್ ಆಗಿರೋರನ್ನ ಹುಡುಕ್ಬೇಕು ಅಂದ್ರೆ ಈ ಆಡಿಯನ್ಸ್ ಲೆವೆಲ್ ನೀವು ವರ್ಕ್ ಮಾಡಬೇಕಾಗಿ ಬರುತ್ತೆ. ಇಲ್ಲಿ ಸುಮಾರು ಆಪ್ಷನ್ಸ್ ಇದಾವೆ. ಕ್ರಿಯೇಟ್ ನ್ಯೂ ಆಡಿಯನ್ಸ್ ಇದಾವೆ, ನೋಟ್ ಸೇವ್ಡ್ ಆಡಿಯನ್ಸ್ ಅಂತ ಇದಾವೆ. ನೀವು ಫಸ್ಟ್ ನಾನು ಕ್ರಿಯೇಟ್ ಆಡಿಯನ್ಸ್ ಅನ್ನ ಮಾಡ್ಕೊಡ್ತೀನಿ. ಕಸ್ಟಮ್ ಆಡಿಯನ್ಸ್, ಲುಕ್ ಲೈಕ್ ಆಡಿಯನ್ಸ್, ಸುಮಾರು ವಿಷಯಗಳಿದಾವೆ, ಅದನ್ನ ಆಮೇಲೆ ಹೇಳ್ತೀನಿ. ಅಡ್ವಾನ್ಸ್ ಲೆವೆಲ್ ಅಲ್ಲಿ ಹೇಳ್ತೀನಿ. ರೈಟ್ ನಾವು ಬೇಸಿಕ್ ಆಗಿ ನೀವು ಲೊಕೇಶನ್ ನೀವು ಚೂಸ್ ಮಾಡ್ಕೋಬಹುದು. ಸೇ ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರ್ ಅಂತ ನಾನು ಚೂಸ್ ಮಾಡ್ತಾ ಇದ್ದೀನಿ. ಸೊ ಬ್ಯಾಂಗ್ಳೂರ್ ಅಂತ ಹೇಳಿ 25 kilometer ರೇಡಿಯಸ್ ಅಲ್ಲಿ, ಅಂಡ್ ಆಲ್ಸೋ ವಿ ಹ್ಯಾವ್ ಡಿಫರೆಂಟ್ ಲೊಕೇಶನ್ಸ್ ನೀವು ಟಾರ್ಗೆಟಿಂಗ್ ಮಾಡೋದು. ಸೇ ಫಾರ್ ಎಕ್ಸಾಂಪಲ್ ರಾಜಸ್ಥಾನ್, okay, another one is Delhi, another one is I think Kerala, and then comes, so see, ನೀನು ಇತರ ಡಿಫ್ರೆಂಟ್ ಸ್ಟೇಟ್ಸ್ ಗಳನ್ನ ನಾನು ಟಾರ್ಗೆಟ್ ಮಾಡ್ತಿದ್ದೀನಿ. and then comes, ನೀವು ಅದು ಸ್ಟೇಟ್ಸ್ ಬೇಡ ಅಂದ್ರೆ ನೀವು ಪರ್ಟಿಕ್ಯುಲರ್ ಒಂದು ಲೊಕೇಶನ್ ಅಂದ್ರೆ ಯಲಹಂಕ ಅಂತ ನಾನು ಹಾಕ್ತಾ ಇದ್ದೀನಿ. ಯಲಹಂಕದಲ್ಲಿ ಬಂದ್ಬಿಟ್ಟು ಒಂದು 10 kilometer ರೇಡಿಯಸ್ ಆಯ್ತು ಸಾಕು. ಓಕೆ, 10 kilometer ರೇಡಿಯಸ್ ಒಳಗಡೆ ನಾನು ಟಾರ್ಗೆಟ್ ಮಾಡ್ತಾ ಇದ್ದೀನಿ. ರೈಟ್, ಈ ತರ ನಾನು ಮಲ್ಟಿಪಲ್ ಟಾರ್ಗೆಟ್ ಮಾಡ್ಬೋದು. ಬಟ್ ನಿಮ್ಮ ಬಜೆಟ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ರೀತಿ ಆಡ್ ಸರ್ವ್ ಆಗುತ್ತೆ ಅಂತ. 500 ರೂಪಾಯಿ ಇಟ್ಕೊಂಡು ಊರೆಲ್ಲ ಸರ್ವ್ ಮಾಡಬೇಕು ಅಂದ್ರೆ ಆಗೋದಿಲ್ಲ, ಸ್ವಲ್ಪ ಬಜೆಟ್ ಜಾಸ್ತಿ ಹಾಕ್ಬೇಕಾಗಿ ಬರುತ್ತೆ. ಸೊ ಬೇಸಿಕಲಿ ಇವಾಗ ನಾನು ಹಾಕಿರೋ ಬಜೆಟ್ಗೆ ಯಲಹಂಕ ಸಾಕು ಅಂತ ನನಗನ್ಸುತ್ತೆ. ಸೊ ಯಲಹಂಕಾಗ ಹಾಕಿ 5 kilometer ಹಾಕಿದಾಗ, ಸೊ ದಿನಕ್ಕೆ 500 ರೂಪಾಯಿ ಖರ್ಚು ಮಾಡ್ಕೊಂಡು ನಾನು ಯಲಹಂಕದಲ್ಲಿ ನಾನು 10 ದಿನ ನಾನು ಟಾರ್ಗೆಟ್ ಮಾಡ್ತಾ ಇದ್ದೀನಿ. ಸೊ ನನಗೆ ನನ್ನ ಸ್ಟೋರ್ ಏನಾದ್ರು ಇತ್ತು ಅಂದ್ರೆ ನನಗೆ ಆ ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲಿ ನನ್ನ ಪ್ರಾಡಕ್ಟ್ ತುಂಬಾ ಚೆನ್ನಾಗಿ ಪ್ರಮೋಟ್ ಆಗುತ್ತೆ. ಸೊ ಬೇಸಿಕಲಿ ಹೇಗೆ ಅಂದ್ರೆ ಆ ಒಂದು ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲಿ ಯಾರ್ಯಾರು ನಾನು ಸೆಲೆಕ್ಟ್ ಮಾಡುವಂತ ಆಡಿಯನ್ಸ್ ಸೆಟ್ ಲೆವೆಲ್, ಇಂಟ್ರೆಸ್ಟ್ ಬೇಸ್ ಆಗಿರ್ಬೋದು, ಡೆಮೋಗ್ರಫಿ ಬೇಸ್ಡ್ ಆಗಿರ್ಬೋದು, ಬಿಹೇವಿಯರ್ ವೈಸ್ ಆಗಿರ್ಬೋದು, ಅಂತವ್ರಿಗೆ ನನ್ನ ಆಡ್ ವಿಸಿಬಲ್ ಆಗಿರುತ್ತೆ. ರೈಟ್, ಸೊ ನೆಕ್ಸ್ಟ್ ಬಂದು ಏಜ್ 21 to 55 ನಾನು ಸೆಲೆಕ್ಟ್ ಮಾಡ್ತೀನಿ. ಯಾಕಂದ್ರೆ ತುಂಬಾ ಕಮ್ಮಿ, ಅಂಡರ್ 18 ಅವೆಲ್ಲ ಆಪ್ಷನ್ ಇಲ್ಲ. ಬಟ್ 21 ವುಡ್ ಬಿ ಅ ಬೆಟರ್ ಪ್ರಿಫರೆನ್ಸ್. ನೆಕ್ಸ್ಟ್ ಬಂದು ಜೆಂಡರ್ ಬಂದು ಆಲ್ ಇದೆ, ಮೆನ್ ಇದೆ, ವಿಮೆನ್ ಇದೆ. ಆಲ್ ಚೂಸ್ ಮಾಡಿ, ದಟ್ ಇಸ್ ಅ ಬೆಸ್ಟ್ ಆಪ್ಷನ್. ಅಂಡ್ ಡಿಟೇಲ್ ಟಾರ್ಗೆಟಿಂಗ್ ಬಂದ್ಬಿಟ್ಟು ನೀವು ಬೇಸಿಕಲಿ ಯು ಕ್ಯಾನ್ ನ್ಯಾರೋ ಡೌನ್ ಯುವರ್ ಆಡಿಯನ್ಸಸ್. ಡಿಟೇಲ್ ಆಗಿ ಟಾರ್ಗೆಟ್ ಮಾಡಿದಾಗ ಏನಂತ ರೈಟ್ ಆಡಿಯನ್ಸ್ ನ ರೀಚ್ ಔಟ್ ಮಾಡ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್. ಸೊ ಬೇಸಿಕಲಿ ನನ್ನ ಐಫೋನ್ ಆಗಿದ್ದಕ್ಕೆ ಐಫೋನ್ ನಾನು ಡೆಮೋಗ್ರಫಿ ವೈಸ್ ಅಲ್ಲೂ ನಾನು ಡೆಮೋಗ್ರಫಿ ವೈಸ್ ಅಲ್ಲಿ ನಾನು ಆಡಿಯನ್ಸ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಇಂಟ್ರೆಸ್ಟ್ ವೈಸ್ ಅಲ್ಲಿ ನಾನು ಮಾಡ್ಕೋಬಹುದು, ಬಿಹೇವಿಯರ್ ವೈಸ್ ಅಲ್ಲಿ ಮಾಡ್ಕೋಬಹುದು. ಸೊ ಇಲ್ಲಿ ಡೆಮೋ, ಇಂಟ್ರೆಸ್ಟ್, ಇಂಡಸ್ಟ್ರಿ ವೈಸ್ ಇದೆ, ಫುಡ್, ಹಾಬೀಸು, ಶಾಪಿಂಗ್, ಸುಮಾರು ಆಪ್ಷನ್ಸ್ ಗಳು ಕೊಟ್ಟಿದ್ದಾರೆ. ಸೊ ಐಫೋನಿಗೆ ಯಾರ್ಯಾರು ನನ್ನ ಈ ಒಂದು ಐಫೋನ್ ಅನ್ನ ತಗೋತಾರೆ ಅಂತ ಆಡಿಯನ್ಸ್ ಗಳನ್ನ ನಾನು ಮೊದಲೇನೆ ನಾನೊಂದು ಆಡಿಯನ್ಸ್ ಸೆಟ್ ಅನ್ನ ಮಾಡ್ಕೊಂಡಿದ್ರೆ ಆ ಆಪ್ಷನ್ ಇಲ್ಲಿದ್ರೆ ನೀವು ಅದನ್ನ ಚೂಸ್ ಮಾಡ್ಕೊಂಡು ಆ ಪರ್ಟಿಕ್ಯುಲರ್ ಆಡಿಯನ್ಸ್, ಆ ಪರ್ಟಿಕ್ಯುಲರ್ ಪೇಜ್ ಅನ್ನ ಲೈಕ್ ಮಾಡಿರುವಂತ ಆಡಿಯನ್ಸ್ ಸೆಟ್ ಫೇಸ್ಬುಕ್ ಅದೇನ್ ಮಾಡಿದ್ದಾರೆ ಆ ಪರ್ಟಿಕ್ಯುಲರ್ ಆಡಿಯನ್ಸ್ಗೆ ನನ್ನ ಆಡ್ ಅನ್ನ ತೋರಿಸುತ್ತೆ. ರೈಟ್, ಸೊ ಈ ಡೆಮೋಗ್ರಫಿ, ಇಂಟ್ರೆಸ್ಟ್, ಬಿಹೇವಿಯರ್ಸ್ ಅನ್ನ ನೀಟಾಗಿ ಸ್ಟಡಿ ಮಾಡಿ. ಸೊ ಆಡ್ ಕ್ಯಾಂಪೇನ್ ಮಾಡೋ ಮುಂಚೆನೆ ನಿಮಗೆ ಕ್ಲಾರಿಟಿ ಇರಬೇಕು, ನಿಮ್ಮ ಆಡಿಯನ್ಸ್ ಯಾರು, ನಿಮ್ಮ ಡೀಟೇಲ್ ಟಾರ್ಗೆಟಿಂಗ್ ನೀವು ಯಾವ ರೀತಿ ಮಾಡ್ತೀರಾ, ನಿಮ್ಮ ಇಂಟ್ರೆಸ್ಟ್ ನಿಮ್ಮ ಒಂದು ಪ್ರಾಡಕ್ಟ್ ನ ಇಂಟ್ರೆಸ್ಟ್ ಯಾರ್ಯಾರು ತೋರಿಸ್ತಾರೆ, ಬಿಹೇವಿಯರ್ ಯಾರ್ಯಾರು ಹುಡುಕ್ತಿದ್ದಾರೆ, ಇಂಥದೆಲ್ಲ ನಿಮ್ಗೆ ಗೊತ್ತಿದ್ರೆ ಏನಾಗುತ್ತೆ, ಒಂದು ಕಸ್ಟಮರ್ ಪರ್ಸೋನಾ ನೀವು ಕ್ರಿಯೇಟ್ ಮಾಡ್ಕೊಂಡ್ರೆ, ಒಂದು ಕಸ್ಟಮರ್ ಒಂದು ಆಡಿಯನ್ಸ್ ಅದು ಸೆಟ್ ಅನ್ನ ನೀವು ಮಾಡ್ಕೊಂಡ್ರೆ ಅದೇ ರೀತಿ ನೀವು ಟಾರ್ಗೆಟಿಂಗ್ ಮಾಡಬಹುದು. ಸೇ ಫಾರ್ ಎಕ್ಸಾಂಪಲ್ ಮೊಬೈಲ್ ಫೋನ್ ಅಂತ ಹುಡುಕ್ತಾ ಇದ್ದೀನಿ, ನನಗೇನು ಗೊತ್ತಿಲ್ಲ, ನನ್ನ ಕಸ್ಟಮರ್ ಅಂದ್ರೆ ನನ್ಗೆ ಗೊತ್ತಿಲ್ಲ, ನಾನು ಹೆಂಗ್ ಮಾಡೋದು ಅಂತ ಹೇಳಿದ್ರೆ ಸಿಂಪಲ್, ನೀವು ಏನ್ ಪ್ರಾಡಕ್ಟ್ ಪ್ರಮೋಟ್ ಮಾಡ್ತೀವಿ ಅದನ್ನ ಟೈಪ್ ಮಾಡ್ಕೊಳ್ಳಿ. ನಾನು ಇವಾಗ ಮೊಬೈಲ್ ಅಲ್ವಾ, ಸೊ ನಾನು ಮೊಬೈಲ್ ಅಂತ ಟೈಪ್, ಒಂದು ನಿಮಿಷ ರೀ, ನಾನು ಮೊಬೈಲ್ ಅಂತ ಟೈಪ್ ಮಾಡ್ಕೋತಾ ಇದ್ದೀನಿ. ಸೊ ಮೊಬೈಲ್ ಅಂತ ಟೈಪ್ ಮಾಡ್ಕೊಂಡಾಗ ನೋಡಿ ಸ್ಮಾರ್ಟ್ ಫೋನ್ ಅಂತ ಬಂತು, ಇಂಟ್ರೆಸ್ಟ್ ವೈಸ್ ಆಗಿ ಚೂಸ್ ಮಾಡ್ಕೊಂಡಿದೆ. ಅದು ಸಜೆಷನ್ ಅಂತ ಕೊಟ್ಟಾಗ ಅದೇನೇ ನಿಮಗೆ ಸಜೆಸ್ಟ್ ಮಾಡುತ್ತೆ, ನಿಮ್ಮ ಪ್ರಾಡಕ್ಟ್ ರಿಲೇಟೆಡ್ ಆಗಿರುವಂತ ಯಾವ ಆಡಿಯನ್ಸ್ ಅನ್ನ ನೀವು ಚೂಸ್ ಮಾಡ್ಕೋಬಹುದು ಅನ್ನೋ ಅದೇ ಹೇಳುತ್ತೆ. ಸೊ ಅದನ್ನ ನೀವು ಚೂಸ್ ಮಾಡ್ಕೊಂಡು ಯು ಕ್ಯಾನ್ ಕೀಪ್ ಆಡಿಂಗ್ ಇಟ್. ರೈಟ್, ಸೊ ರಿಲೆವೆಂಟ್ ಅಂತ ನಿಮ್ಗೆ ಅನ್ಸಿದ್ರೆ ಅದನ್ನ ನೀವು ಚೂಸ್ ಮಾಡ್ಕೊಂತ ಹೋಗೋದು. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ನೀವು ನಿಮ್ಮ ಆಡಿಯನ್ಸ್ ಅನ್ನ ಡಿಫೈನ್ ಮಾಡ್ತಾ ಇದ್ದೀರಾ ಕರೆಕ್ಟ್ ಆಗಿ, ನನಗೆ ಇಂಥ ಆಡಿಯನ್ಸ್ ಗಳಿಗೆ ನನ್ನ ಆಡ್ ಅನ್ನ ನೀನು ತೋರಿಸು ಫೇಸ್ಬುಕ್
ಅಂತ ಹೇಳ್ತಾ ಇದ್ದೀರಾ. ಸೊ ಫೇಸ್ಬುಕ್ ಏನ್ ಮಾಡುತ್ತೆ, ಓ ಇವ್ರು ಇಷ್ಟು ಖರ್ಚು ಮಾಡ್ತಾ ಇದಾರೆ, ಇಷ್ಟು ದಿನಕ್ಕೆ ಖರ್ಚು ಮಾಡ್ತಿದ್ದಾರೆ, ಇಂಥ ಆಡಿಯನ್ಸ್ ಖರ್ಚು ಮಾಡ್ಬೇಕು ಅಂತ ಹೇಳಿ ಅಂತವ್ರಿಗೆ ಆಡ್ ಅನ್ನ ತೋರಿಸ್ತಾರೆ. ಆ 10 ಜನ ಅಂದ್ರೆ 10 ಜನಗಳಿಗೂ ನಿಮ್ಮ ಆಡ್ ಅನ್ನ ತೋರಿಸ್ತಾರೆ. ಆ 10 ಜನಗಳಲ್ಲಿ 1-2 ಜನ ಕ್ಲಿಕ್ ಮಾಡ್ತಾರೆ, ಇಲ್ಲ ನೋಡ್ತಾರೆ, ಇಲ್ಲ ಎಂಗೇಜ್ ಆಗ್ತಾರೆ. ಇದರಿಂದ ಏನಾಗುತ್ತೆ, ನಿಮ್ಮ ಒಂದು ಕ್ಯಾಂಪೇನ್ ರಿಸಲ್ಟ್ ಬರುತ್ತೆ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ. ಸೊ ಇದನ್ನ ಚೂಸ್ ಮಾಡಿದ ನಂತರ ನೆಕ್ಸ್ಟ್ ಲ್ಯಾಂಗ್ವೇಜ್ ಆಬ್ವಿಯಸ್ಲಿ ಕೀಪ್ ಇಟ್ ಇಂಗ್ಲಿಷ್, ಯೂನಿವರ್ಸಲ್ ಲ್ಯಾಂಗ್ವೇಜ್. ಅಂಡ್ ಪ್ಲೇಸ್ಮೆಂಟ್ ಅಂತ ಬಂದಾಗ ಆಲ್ವೇಸ್ ಯು ಹ್ಯಾವ್ ಟು ಮೇಕ್ ಶೋರ್ ದಟ್ ಯು ಚೂಸ್ ನಿಮ್ಗೆ ಡಿಪೆಂಡ್ಸ್. ಓಕೆ, ನಿಮ್ಗೆ ಇವಾಗ ಕರೆಕ್ಟ್ ಆಗಿ ನೀವು ಇನ್ಸ್ಟಾಗ್ರಾಮ್ ಅನ್ನೇ ಟಾರ್ಗೆಟ್ ಮಾಡಬೇಕು ಅಂದ್ರೆ ನೀವು ಇಲ್ಲಿ ಹೋಗಿ ಪರ್ಟಿಕ್ಯುಲರ್ ಆಗಿ ನೀವು ಆಡಿಯನ್ಸ್ ಸೆಟ್ ಅನ್ನ ನೀವು ಸೇವ್ ಕೂಡ ಮಾಡಬಹುದು. ಐ ಫಾರ್ಗಾಟ್ ಟು ಟೆಲ್ ಯು. ಸೊ ಆಡಿಯನ್ಸ್ ಸೆಟ್ ಅನ್ನ ನೀವು ಸೇವ್ ಮಾಡ್ಕೋಬಹುದು, ಯು ಕೀಪ್ ಇಟ್ ಅಸ್. ಸೊ ನೆಕ್ಸ್ಟ್ ನೀವೇನ ಕ್ಯಾಂಪೇನ್ ಮಾಡಿದಾಗ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಪೇನ್. ಸೊ ಇಲ್ಲಿ ಮ್ಯಾನ್ಯುಯಲ್ ಅಂತಾನು ಕೂಡ ಆಪ್ಷನ್ ಇದೆ. ಮ್ಯಾನ್ಯುಯಲ್ ಬಂದಾಗ ನೀವು ಇಲ್ಲಿ ನೋಡಿದ್ರೆ ಫೇಸ್ಬುಕ್ ಆಡಿಯನ್ಸ್ ನೆಟ್ವರ್ಕ್, ಇನ್ಸ್ಟಾಗ್ರಾಮ್ ಅಂಡ್ ಮೆಸೆಂಜರ್ ಇದೆ. ನಿಮ್ಮ ಆಡಿಯನ್ಸ್ ಇಲ್ಲಿದ್ದಾರೆ ಅಂತ ನಿಮ್ಗೆ ಗೊತ್ತಿದ್ರೆ ಇದು ಯೂಸ್ ಮಾಡಿ, ಇಲ್ಲ ಅಂದ್ರೆ ಫೇಸ್ಬುಕ್ಗೆ ಬಿಟ್ಬಿಡಿ, ಅವರೇ ನಡ್ಕೋತಾರೆ. ಇಲ್ಲ ನನಗೆ ಗೊತ್ತಿದೆ ಅಂದ್ರೆ ಮ್ಯಾನ್ಯುವಲ್ ಪ್ಲೇಸ್ಮೆಂಟ್ ಅನ್ನ ಹೋಗಿ ನಾನು ಇಲ್ಲಿ ಪ್ಲೇಸ್ ಮಾಡಪ್ಪ ನನ್ನ ಆಡ್ ಅನ್ನ. ಇಟ್ ಇಸ್ ಲೈಕ್ ಸೇಯಿಂಗ್ ದಟ್ ಮೇನ್ ರೋಡ್ ಅಲ್ಲೇ ನಿನ್ನ ಆಡ್ ನ ಪ್ಲೇಸ್ ಮಾಡು, ಹೋರ್ಡಿಂಗ್ಸ್ ಅನ್ನ ಹಾಕು, ರೈಲ್ವೆ ಗೇಟ್ ಅಲ್ಲೇ ನನ್ನ ಹೋರ್ಡಿಂಗ್ಸ್ ಅನ್ನ ಹಾಕು, ಅಲ್ಲಿ ಬರೋರೇ ನೋಡ್ಬೇಕು. ಈ ತರ ನಿಮಗೆ ಕ್ಲಾರಿಟಿ ಇದ್ರೆ ಇದನ್ನ ಯೂಸ್ ಮಾಡ್ಬೇಕು, ಇಲ್ಲ ಅಂದ್ರೆ ಫೇಸ್ಬುಕ್ಗೆ ಬಿಟ್ಬಿಡಿ, ದೇ ವಿಲ್ ಟೇಕ್ ಕೇರ್ ಆಫ್ ಇಟ್. ಓಕೆ, ದೆನ್ ಆಪ್ಟಿಮೈಸೇಷನ್ ಅಂಡ್ ಡೆಲಿವರಿ ಒಬ್ಬರಿಗೆ ಎಷ್ಟು ಸಲ ತೋರಿಸ್ಬೇಕು, ಇವೆಲ್ಲ ನಾಟ್ ರಿಕ್ವೈರ್ಡ್ ಬೇಸಿಕಲಿ. ಸೊ ಅಡ್ವಾನ್ಸ್ ಲೆವೆಲ್ ನಾನು ನಿಮ್ಗೆ ಇದನ್ನ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ರೈಟ್ ನೌ ಇಟ್ ಇಸ್ ನಾಟ್ ರಿಕ್ವೈರ್ಡ್. ಅಂಡ್ ನೆಕ್ಸ್ಟ್ ಬಂದು ಆಡ್ಸ್. ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಇಲ್ಲಿ ನೀವು ಕರೆಕ್ಟ್ ಆಗಿ ಆಡ್ ಕಾಪಿನ ಮಾಡಲಿಲ್ಲ ಅಂದ್ರೆ, ಇಲ್ಲಿ ನೀವು ಮಾಡುವಂತ ಒಂದು ಕ್ರಿಯೇಟಿವ್ ಅನ್ನ ಅಪ್ಲೋಡ್ ಮಾಡಲಿಲ್ಲ ಕರೆಕ್ಟ್ ಆಗಿ ಅಂತ ಹೇಳಿದ್ರೆ, ಇಲ್ಲಿ ನೀವು ಕ್ಯಾಪ್ಷನ್ ಗಳನ್ನ ನೀಟಾಗಿ ಮಾಡಲಿಲ್ಲ ಅಂದ್ರೆ ನಿಮ್ಮ ದುಡ್ಡು ಹೋಗ್ಬಿಡುತ್ತೆ. ಸೊ ಆದಷ್ಟು ಇಲ್ಲಿ ಕರೆಕ್ಟ್ ಆಗಿ ನೀವು ಕೇರ್ಫುಲ್ ಆಗಿ ನೀವು ಒಂದು ಚೂಸ್ ಮಾಡ್ಕೋಬೇಕು. ಸೇ ಫಾರ್ ಎಕ್ಸಾಂಪಲ್ ಐಡೆಂಟಿಟಿ, ನೀವು ಕರೆಕ್ಟ್ ಆಗಿರೋ ಪೇಜ್ ಅನ್ನ ನೀವು ಚೂಸ್ ಮಾಡ್ಕೋಬೇಕು. ನಿಮ್ಮ ಇನ್ಸ್ಟಾಗ್ರಾಮ್ ನಿಮ್ದು ಸಿಂಕ್ ಆಗಿದೆ ಅಂದ್ರೆ ಫೇಸ್ಬುಕ್ ಅಕೌಂಟ್, ಬಿಸ್ನೆಸ್ ಅಕೌಂಟ್ ಜೊತೆಗೆ, then it is easy. So you're targeting both Facebook and Instagram page. And just an example, ಒಂದು ಪೇಜ್ ಅನ್ನ ಚೂಸ್ ಮಾಡ್ತಾ ಇದೀನಿ. ಇಲ್ಲಿ ನಿಮ್ಗೆ ಅಲ್ಲಿ ನೀವು ಬಂದು ನಿಮ್ಮ ಕ್ರಿಯೇಟಿವ್ ನ ಅಪ್ಲೋಡ್ ಮಾಡ್ತೀರಾ. ಸೊ ನಿಮ್ಗೆ 3 ಆಪ್ಷನ್ ಇದಾವೆ. ಒಂದು ಬಂದು ಸಿಂಗಲ್, ಕರೋಸಲ್, ಆಮೇಲೆ ಜೊತೆಗೆ ಕಲೆಕ್ಷನ್ಸ್. ಓಕೆ, ಸಿ ಫಾರ್ ಎಕ್ಸಾಂಪಲ್ ನೀವು ಸಿಂಗಲ್ ಇದೆ, ನೀವು ಸಿಂಗಲ್ ವಿಡಿಯೋ, ಸಿಂಗಲ್ ಇಮೇಜ್ ಇದ್ರೆ ನೀವು ಸಿಂಗಲ್ ಆಪ್ಷನ್ ಚೂಸ್ ಮಾಡಿ. ಕರೋಸಲ್ ಅಂದ್ರೆ ಮಲ್ಟಿಪಲ್ ಕ್ರಿಯೇಟಿವ್ಸ್ ಇದ್ರೆ ಕರೋಸಲ್ ನ ಚೂಸ್ ಮಾಡಿ. ಅಂಡ್ ಕರೋಸಲ್ ಇಸ್ ಮೋರ್ ದುಡ್ಡು ಖರ್ಚಾಗುತ್ತೆ, ಬಟ್ ಆಲ್ಸೋ ಲಿಟಲ್ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಇರುತ್ತೆ. ಬಟ್ ಸಿಂಗಲ್ ಇಮೇಜ್ ನಿಮ್ಗೆ ಅಷ್ಟು ನಾಲೆಜ್ ಇಲ್ಲ ಅಂದ್ರೆ ಸಿಂಗಲ್ ಇಮೇಜ್ ಹಾಕಿ ಒಂದು ಇಮೇಜ್ ಅನ್ನ ಇಟ್ಕೊಂಡು ನೀವು ಮಾಡ್ಬೋದು. ಸೊ ಈ ರೀತಿ ನೀವು ಒಂದು ಇಮೇಜ್ ಅನ್ನ ನೀವು ಅಪ್ಲೋಡ್ ಮಾಡಬೇಕು. ನಿಮ್ದೊಂದು ಕ್ರಿಯೇಟಿವ್ ಇದ್ರೆ ಆ ಕ್ರಿಯೇಟಿವ್ ಅನ್ನ ಅಪ್ಲೋಡ್ ಮಾಡಿ. ಸೇ ಫಾರ್ ಎಕ್ಸಾಂಪಲ್ ನಾವು ಈ ರೀತಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಒನ್ಸ್ ಯು ಅಪ್ಲೋಡ್ ಆಗಿದ ತಕ್ಷಣ ನೀವು ಕ್ರಾಪ್ ಕೂಡ ಮಾಡ್ಬೋದು. ಸೇ ಫಾರ್ ಎಕ್ಸಾಂಪಲ್ ಡಿಫ್ರೆಂಟ್ ಪ್ಲೇಸ್ಮೆಂಟ್ ಚೂಸ್ ಮಾಡಿದಿರ ಅಲ್ವಾ, ಸೊ ಡಿಫ್ರೆಂಟ್ ಪ್ಲೇಸ್ ಅದು ಫ್ಲೆಕ್ಸಿಬಲ್ ಇರಬೇಕು, ರೆಸ್ಪಾನ್ಸಿವ್ ಇರಬೇಕು ಅಂತ ಹೇಳಿದ್ರೆ ನೀವು ಕರೆಕ್ಟ್ ಆಗಿ ಸೈಜ್ ಕರೆಕ್ಟ್ ಆಗಿ ಹಾಕ್ಬೇಕು. ಇಲ್ಲ ಅಂದ್ರೆ ತಲೆ ಕಟ್ಟು ಕಾಲ್ ಕಟ್ಟು ಅಂತ ಆದ್ರೆ ನೀಟಾಗಿ ಕಾಣಿಸ್ಕೊಳ್ಳಲ್ಲ. ಅದಕ್ಕೆ ನೀಟಾಗಿ ಕ್ರಾಪ್ ಮಾಡಿ ಅದನ್ನ ಕೂರಿಸಿ. ಅಂಡ್ ದೆನ್ ಕಮ್ಸ್ ಪ್ರೈಮರಿ ಟೆಕ್ಸ್ಟ್. ಸೊ ನೀವು ಟೆಕ್ಸ್ಟ್ ಹಾಕೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಿಮ್ಮ ಆಡ್ ನೋಡಿದ ತಕ್ಷಣ ನೀವು ಕ್ಲಿಕ್ ಮಾಡಬೇಕು. ಸೇ ಫಾರ್ ಎಕ್ಸಾಂಪಲ್ ಯಾವ್ದೊಂದು ಮೂವಿ ಇರ್ಬೋದು, ಅದಕ್ಕೊಂದು ಹೆಸರು ಇರುತ್ತಲ್ವಾ, ಅದೇ ರೀತಿ ನಿಮ್ಮೊಂದು ಆಡ್ ಕ್ಯಾಂಪೇನ್ಗೆ ಹೆಸರು ಇರುತ್ತೆ, ಅದೇ ಆದಂತದ್ದು ಬ್ರೀಫ್ ಅನ್ನ ನೀವು ಕೊಡ್ತೀರಾ, ಏನಕ್ಕೆ ಜನ ಅದನ್ನ ಯೂಸ್ ಮಾಡಬೇಕು, ಕ್ಲಿಕ್ ಮಾಡಬೇಕು, ಇಲ್ಲ ಅಂದ್ರೆ ಆಡ್ ಅನ್ನ ನೋಡ್ಬೇಕು ಅನ್ನೋದನ್ನ ನೀವು ಸಣ್ಣದಾಗಿ ಒಂದು ಡಿಸ್ಕ್ರಿಪ್ಷನ್ ಬರೀತೀರಾ. ಅದನ್ನ ಆಡ್ ಕಾಪಿ ಅಂತ ಕರೀತಾರೆ. ಅದು ಕ್ಲಾಸಿ ಆಗಿರ್ಬೇಕು, ಜೊತೆಗೆ ಕ್ಯಾಚಿ ಆಗಿರ್ಬೇಕು. ಇಲ್ಲ ಅಂದ್ರೆ ಜನ ನೋಡೋದು ಕೂಡ ಇಲ್ಲ, ಮೂಸು ಕೂಡ ನೋಡಲ್ಲ. ಸೊ ಅದಕ್ಕೆ ಆದಷ್ಟು ಟ್ರೈ ಟು ಮೇಕ್ ಇಟ್ ವೆರಿ ಶಾರ್ಟ್, ಕ್ರಿಸ್ಪಿ ಅಂಡ್ ಆಲ್ಸೋ ಕ್ಯಾಚಿ. ರೈಟ್, I'm just writing for a sec. Guru, iPhone 14 Pro ಬೇಕಾ ಬೇಡವಾ? ಕಾಲ್ ನ್ಯೂ ಲಾಂಚ್ 10 ರೂಪಾಯಿ. $1 lakh. ಓಕೆ, ಸೊ ಇದು ಜಸ್ಟ್ ಐಮ್ ರೈಟಿಂಗ್ ಒಂದು ಸ್ಮಾಲ್ ಕ್ಯಾಪ್ಷನ್ ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಿಮಗೆ ನಿಮ್ಮ ರೀತಿ ಯಾವ ರೀತಿ ಬೇಕು, ನಿಮ್ಗೆ ಅನ್ಸಿದ ರೀತಿ ನೀವು ಕೊಡಬಹುದು. ಚೆನ್ನಾಗಿರೋ ರೀತಿಯಲ್ಲಿ ಕೊಡಿ. ಒಂದು ಚೆನ್ನಾಗಿರುವಂತ ಡಿಸ್ಕ್ರಿಪ್ಷನ್ ಬರೀರಿ, ಯೂಸ್ಫುಲ್ ಆಗುತ್ತೆ. ಆಲ್ರೈಟ್, ಅಂಡ್ ಡಿಸ್ಕ್ರಿಪ್ಷನ್ ಅಲ್ಲಿ ಗ್ರಾಬ್ iPhone 14 Pro at just 1 point. Like what's enquiry na, alright, yes, and call to and CTA ildange ನೀವು ಮಾಡಕ್ ಹೋದ್ರೆ ಚೆನ್ನಾಗಿ ಕಾಣಿಸಲ್ಲ. ಯಾಕಂದ್ರೆ you are asking your customers, you are asking your audience to do some action. That is called call to action. So call to action ಗೆ ಸುಮಾರು ಆಪ್ಷನ್ಸ್ ಅವ್ರು ಕೊಟ್ಟಿದ್ದಾರೆ. ಮೊದಲು 1-2 ಇತ್ತು, ಇವಾಗ ಸುಮಾರು ಬಂದ್ಬಿಟ್ಟಿದೆ. ಸೇ ಫಾರ್ ಎಕ್ಸಾಂಪಲ್ ಇದಕ್ಕೆ ನನ್ನ ಪ್ರಕಾರ ಆರ್ಡರ್ ನಾವು ವಿಲ್ ಬಿ ಬೆಸ್ಟ್ ಅನ್ಸುತ್ತೆ ನನಗೆ. ಆರ್ಡರ್. ಸೊ ನಿಮ್ಮ ಕ್ಯಾಂಪೇನ್ಗೆ ತಕ್ಕದಂಗೆ ನೀವು ಇದನ್ನ ನೀವು ಚೂಸ್ ಮಾಡ್ಕೋಬಹುದು. ಈಗ ಫಾರ್ ಎಕ್ಸಾಂಪಲ್ ನೀವು ಏನೋ ಶಾಪ್ ಅಂತ ಕೊಡ್ಬೋದು. ಅಂಡ್ ಇಫ್ ಸಮ್ ಮೆಟೀರಿಯಲ್ ನೀವು ಪ್ರಮೋಟ್ ಮಾಡ್ತಿದ್ದೀರಾ, ಇಲ್ಲ ಆರ್ಟಿಕಲ್ ನ ಪ್ರಮೋಟ್ ಮಾಡ್ತಿದ್ದೀರಾ ಅಂದ್ರೆ ಲರ್ನ್ ನೌ ನೋ ಮೋರ್ ಈ ತರ ಮಾಡ್ಬೋದು. ಇಲ್ಲ ಯಾವ್ದಾದ್ರು ಒಂದು ಆಫರ್ ಮಾಡಿತಿದ್ದೀರಾ ಅಂದ್ರೆ ಗೆಟ್ ಆಫರ್ಸ್ ಇದಾವೆ, ಈ ತರ ಏನಾದ್ರು ರಿಯಲ್ ಎಸ್ಟೇಟ್ ರಿಲೇಟ್ ಆಗಿದ್ರೆ ಗೆಟ್ ಕೊಟೇಶನ್ಸ್ ಅಂತ ಇದೆ. ಸುಮಾರು ಈ ತರ ಒಂದು ನಿಮ್ಮ ಕ್ಯಾಂಪೇನ್ ನ ಆಬ್ಜೆಕ್ಟಿವ್, ನಿಮ್ಮ ಕ್ಯಾಂಪೇನ್ ನ ಉದ್ದೇಶ ಇಟ್ಕೊಂಡು ನೀವು ಇದನ್ನ ನೀವು ಚೂಸ್ ಮಾಡ್ಕೋಬಹುದು. ಆಲ್ರೈಟ್, ಯಾರಾದ್ರೂ ಆಡ್ ಅನ್ನ ಕ್ಲಿಕ್ ಮಾಡಿದ್ರೆ ಎಲ್ಲಿ ಹೋಗ್ಬೇಕು ಅನ್ನೋದು ನೀವು ಮಾಡ್ಬೋದು. ಐದರ್ ಯು ಕ್ಯಾನ್
ಲಿಂಕ್ ಟು ಯುವರ್ ವೆಬ್ಸೈಟ್, ಇಲ್ಲ ಫೇಸ್ಬುಕ್ ಅಕೌಂಟ್, ಇಲ್ಲಾಂದ್ರೆ ಒಂದು ಆಪ್ ಸ್ಟೋರ್ ಅಲ್ಲಿರುವಂತಹ ನಿಮ್ಮ ಆಪ್ ಕೂಡ ನೀವು ಕನೆಕ್ಟ್ ಮಾಡ್ಬೋದು. ಸೇ ಫಾರ್ ಎಕ್ಸಾಂಪಲ್ ಐ ಆಮ್ ಪುಟ್ಟಿಂಗ್ ಅನ್ ಐಫೋನ್ ವೆಬ್ಸೈಟ್ ಅನ್ನ ಇಲ್ಲಿ ಹಾಕ್ತಾ ಇದ್ದೀನಿ. ಸೊ when customer clicks on it, it will go to iPhone 14 Pro. Alright, so this is an iPhone 14 Pro website. ಚೆನ್ನಾಗಿದೆ ಅಲ್ಲ, ಚೆನ್ನಾಗಿದೆ. ಇದನ್ನ ನೀವು ವ್ಯೂ ಕೂಡ ನೋಡ್ಬೋದು. ನಿಮ್ಗೆ ಯಾರಿಗಾದ್ರೂ ನಿಮ್ಮ ಮ್ಯಾನೇಜರ್ಸ್ ಇದ್ರೆ, ಬಾಸ್ಗಳಿಗೆ ನೀವು ಇದನ್ನ ಲಿಂಕ್ ಅನ್ನ ಕಳಿಸ್ಕೊಟ್ಟು ಇದು ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ ಅನ್ನೋದನ್ನ ಕೂಡ ಈ ಒಂದು ಪ್ರಿವ್ಯೂ ಅನ್ನ ಕೂಡ ನೀವು ನೋಡಿರ್ಬೋದು. ಸೊ ಫೇಸ್ಬುಕ್ ಹ್ಯಾಸ್ ಗಿವನ್ ಯು ಸೋ ಮಚ್ ಆಫ್ ಫೀಚರ್ಸ್. ಸೊ ಒಂದ್ಸಲ ಆಡ್ ಕ್ಲಿಕ್ ಆದ ನಂತರ ನಿಮ್ಗೆ ಈ ರೀತಿ ಕಾಣಿಸ್ಕೊಳ್ಳುತ್ತೆ. ಸೇ ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು ಇಲ್ಲಿ ಏನೋ ಒಂದ್ಸಲ ಆಕ್ಟಿವ್ ಆದ್ಮೇಲೆ ಕ್ಯಾಂಪೇನ್ಸ್ ಈ ರೀತಿ ಇರುತ್ತೆ. ರೈಟ್ ನಾವು ನಾನು ಪೇಮೆಂಟ್ ಆಡ್ ಮಾಡಿಲ್ಲ, ಅದಕ್ಕೆ ಅಲ್ಲಿ ಡ್ರಾಫ್ಟ್ ಅಂತ ಇದೆ, ಇಲ್ಲ ಅಂತ ಹೇಳಿದ್ರೆ ರಿವ್ಯೂ ಅಂತ ಇರುತ್ತೆ. ಸೊ ಕೆಲವೊಂದು ದಿನದ ನಂತರ ರಿವ್ಯೂ ಆಗುತ್ತೆ, ಕೆಲವೊಂದು ಹಾರ್ಸ್ ಗಂಟೆ ರಿವ್ಯೂ ಆಗುತ್ತೆ. ಫೇಸ್ಬುಕ್ ಟೀಮ್ ಅವ್ರು ಏನ್ ಮಾಡ್ತಾರೆ, ಇಲ್ಲ ಅಂದ್ರೆ ಫೇಸ್ಬುಕ್ ಆಲ್ಗರಿದಮ್ ಅದನ್ನ ರಿವ್ಯೂ ಮಾಡುತ್ತೆ. ಅವರ ಪಾಲಿಸಿ ಅಗೇನ್ಸ್ಟ್ ಆಗಿ ಏನು ಇಲ್ಲ ಅಂತ ಹೇಳಿದ್ರೆ ಅವರು ಕ್ಯಾಂಪೇನ್ ಇಮಿಡಿಯೇಟ್ ಆಗಿ ಆಕ್ಟಿವೇಟ್ ಮಾಡ್ತಾರೆ. ಕೆಲವೊಂದು ವಿಡಿಯೋ ಕ್ಯಾಂಪೇನ್ಸ್ ಗಳು ಸ್ವಲ್ಪ ನಿಧಾನಕ್ಕೆ ಹೋಗುತ್ತೆ, ಯಾಕಂದ್ರೆ ವಿಡಿಯೋಗಳನ್ನ ಅಬ್ಸರ್ವ್ ಮಾಡ್ತಾರೆ. ಪೊಲಿಟಿಕಲ್ ಥಿಂಗ್ಸ್, ಸೋಷಿಯಲ್ ಸೊಸೈಟಿ ರಿಲೇಟೆಡ್ ಥಿಂಗ್ಸ್ ಏನಾಗಿದ್ರೆ ರಿವ್ಯೂ ಮಾಡಿ ದೇ ವಿಲ್ ರಿಜೆಕ್ಟ್ ಆಲ್ಸೋ ಇಫ್ ಇಟ್ ಇಸ್ ನಾಟ್ ಗುಡ್, ಇಟ್ ಇಸ್ ಅಗೇನ್ಸ್ಟ್ ದರ್ ಪಾಲಿಸಿ. ಕ್ಯಾಂಪೇನ್ ಮಾಡ್ಬೇಕಂದ್ರೆ ನೋಡ್ಕೊಂಡು ಕ್ಯಾಂಪೇನ್ ಮಾಡಿ, ಟೈಮ್ ಪಾಸ್ಗೆಲ್ಲ ಕ್ಯಾಂಪೇನ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ದುಡ್ಡು ಖರ್ಚು ಮಾಡ್ತಿರ್ತೀರಾ, ಸೊ ಸುಮ್ಮನೆ ಮಾಡಕ್ ಹೋಗ್ಬೇಡಿ. ಅಂಡ್ ಇಟ್ ಇಸ್ ಮೋರ್ ಆಫ್ ಅನ್ ಅಡ್ವಾನ್ಸ್ ಲೆವೆಲ್. ಸೊ ನಿಮ್ಮ ಬಿಸ್ನೆಸ್ ಗೆ ಯೂಸ್ಫುಲ್ ಆಗುತ್ತೆ ಅಂದ್ರೆ ಆ ಪರ್ಟಿಕ್ಯುಲರ್ ಕ್ಯಾಂಪೇನ್ಸ್ ಅನ್ನ ನೀವು ಯೂಸ್ ಮಾಡ್ಕೊಳ್ಳಿ. ಅಂಡ್ ಮೋರ್ ಓವರ್ ಹೌ ಲಾಂಗ್ ಇಟ್ ಟೇಕ್ಸ್ ಟು ಆಕ್ಟಿವೇಟ್ ಅ ಕ್ಯಾಂಪೇನ್ ಅಂದ್ರೆ ಐ ಥಿಂಕ್ ನೀವು ಇವಾಗ ನೋಡಿದ್ರಿ ಒಂದು 10-15 ನಿಮಿಷದಲ್ಲಿ ನೀವು ಕ್ಯಾಂಪೇನ್ ಅನ್ನ ಮಾಡಬಹುದು. ಬಟ್ ಕ್ಯಾಂಪೇನ್ ಆಕ್ಟಿವೇಟ್ ಆದ್ಮೇಲೆ ಅದು ರಿಸಲ್ಟ್ ತೋರಿಸೋದಿಲ್ಲ. ಇಟ್ ಹ್ಯಾಸ್ ಟು ಬಿ ಸರ್ವ್ ಥ್ರೂ ಔಟ್ ದ ಡೇ, ಇಲ್ಲ ಅಂದ್ರೆ ಒಂದು ಸರ್ಟೇನ್ ಲೆವೆಲ್ ವರೆಗೂ ಅದು ಆಪ್ಟಿಮೈಸ್ ಆಗ್ತಾ ಹೋಗುತ್ತೆ ಅಂಡ್ ಲರ್ನಿಂಗ್ ಸ್ಟೇಜಿಗೆ ಬರುತ್ತೆ. ಒಂದ್ ಎರಡು ದಿನ ವೆಯ್ಟ್ ಮಾಡಿ, ಸೊ ರಿಸಲ್ಟ್ ಕಾಣಿಸ್ಕೊಳ್ಳುತ್ತೆ. ಅಂಡ್ ಇಫ್ ಇಟ್ ಇಸ್ ಅ ಲೀಡ್ ಜನರೇಷನ್, ಲೀಡ್ ವಿಲ್ ಬಿ ಲೈಕ್ ಒಂದು 2 days ಎಲ್ಲ ತಗೊಳುತ್ತೆ ಒಂದು ಕ್ಯಾಂಪೇನ್ ಆಕ್ಟಿವೇಟ್ ಆಗೋದಕ್ಕೆ. ಸೊ ಇಟ್ ಡಿಪೆಂಡ್ಸ್ ಆನ್ ಯುವರ್ ಆಡ್ ಕ್ವಾಲಿಟಿ. ಸೊ ನೀವೇನೇ ಮಾಡಿದ್ರು ಕ್ವಾಲಿಟಿಯಿಂದ ಮಾಡಿದಾಗ ಏನಾಗುತ್ತೆ, ಫೇಸ್ಬುಕ್ ಕೂಡ ನಿಮಗೆ ಸಪೋರ್ಟ್ ಮಾಡುತ್ತೆ ಅಂಡ್ ಆಲ್ಸೋ ನಿಮ್ಮ ಬಿಸ್ನೆಸ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈ ಪ್ಲಾಟ್ಫಾರ್ಮ್ ಅನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಂಡ್ರೆ ನಿಮ್ಮ ಬಿಸ್ನೆಸ್ ಗ್ರೋತ್ ಆಗುತ್ತೆ, ಜೊತೆಗೆ ಸೇಲ್ಸ್ ಕೂಡ ನೀವು ಪಡಿಬಹುದು. ಒಂದ್ಸಲ ಕ್ಯಾಂಪೇನ್ ಆಕ್ಟಿವೇಟ್ ಆದ್ಮೇಲೆ, ಸೇ ಫಾರ್ ಎಕ್ಸಾಂಪಲ್ ಐ ಆಮ್ ಜಸ್ಟ್ ಶೋಯಿಂಗ್ ಯು ಅನ್ ಅದರ್ ಡ್ಯಾಶ್ ಬೋರ್ಡ್ ವೇರ್ ನೋಡಿ ನನ್ನ ಕ್ಯಾಂಪೇನ್ಸ್ ಗಳು ಈ ರೀತಿ ಕಾಣಿಸ್ಕೊಳ್ಳುತ್ತೆ. ಆಕ್ಟಿವ್ ಅಂತ ಸುಮಾರು ಆಕ್ಟಿವ್ಸ್ ಇದೆ ನೋಡಿ. ಸೊ ಈ ರೀತಿ ಆಕ್ಟಿವ್ ಅಂತ ಕಾಣಿಸ್ಕೊಳ್ಳುತ್ತೆ. ಇಫ್ ಯು ಗೋಸ್ ಯುವರ್ ರಿಸಲ್ಟ್ ನೋಡಿ, ಇವೆಲ್ಲವೂ ಪರ್ಟಿಕ್ಯುಲರ್ ಲೀಡ್ ಜನರೇಟ್ ಆಗಿರುವಂತಹ ಒಂದು ನಂಬರ್ಸ್ ಗಳು. ಅಂಡ್ ಜೊತೆಗೆ ರೀಚ್ ಇದೆ ಅಂಡ್ ಇಂಪ್ರೆಷನ್ ಇದೆ. ರೀಚ್ ಅಂತ ಹೇಳಿದ್ರೆ ನಂಬರ್ ಆಫ್ ಪೀಪಲ್, ಅಂದ್ರೆ ಇಂಪ್ರೆಷನ್ ಅಂದ್ರೆ ನಂಬರ್ ಆಫ್ ಟೈಮ್ಸ್. ಅಂದ್ರೆ ಫಾರ್ ಎಕ್ಸಾಂಪಲ್ 10 ಇವಾಗ ನಿಮ್ಮ ಒಂದು ಆಡ್ಸ್ ಬಂದು 10 ಮೆಂಬರ್ಸ್ಗೆ ರೀಚ್ ಆಗಿರುತ್ತೆ, ಅದು 10 ಅಂತ ತೋರಿಸುತ್ತೆ. ಇಫ್ ಇಟ್ ಇಸ್ ರೀಚ್ 2 times ಈಚ್ ಅಂಡ್ ಎವ್ರಿ ಪರ್ಸನ್ ಅದು ಆಡ್ ರಿಫ್ಲೆಕ್ಟ್ ಆಗಿದ್ರೆ ಅದು 10 2s 20 ವಿಲ್ ಬಿ ಯೋರ್ ಇಂಪ್ರೆಷನ್. ಸೊ ಸಿಂಪಲ್ ಕ್ಯಾಲ್ಕುಲೇಷನ್. ಸೊ ರೀಚ್ ಇಂಪ್ರೆಷನ್ ಮೇಲೆ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇಂಪ್ರೆಷನ್ ವಿಲ್ ಬಿ ಆಲ್ವೇಸ್ ಹೈ ಬಿಕಾಸ್ ಇಟ್ ಇಸ್ ಮಲ್ಟಿಪಲ್ ಟೈಮ್ಸ್ ಆಡ್ ಅನ್ನ ನೋಡಿರೋದನ್ನ ಕ್ಯಾಲ್ಕುಲೇಟ್ ಮಾಡಿ ಹೇಳುವಂತ ನಂಬರ್ಸ್. ಸೊ ರೀಚ್ ಅಂದ್ರೆ ಪರ್ಟಿಕ್ಯುಲರ್ ಒಂದು ಸಲ ತೋರಿಸಿದೀನಿ ಅನ್ನೋದನ್ನ ಕೌಂಟ್. ಸೊ ಇಟ್ ಇಸ್ ಹೌ ಮಚ್ ಟೈಮ್ಸ್ ಹ್ಯಾವ್ ರೀಚ್ಡ್, ದಟ್ಸ್ ಇಟ್, ಸಿಂಪಲ್. ಸೊ ರೀಚ್ ಇಂಪ್ರೆಷನ್ ಕನ್ಫ್ಯೂಸ್ ಮಾಡ್ಕೋಬೇಡಿ. ಅಂಡ್ ನೆಕ್ಸ್ಟ್ ಬಂದು ಕಾಸ್ಟ್ ಪರ್ ರಿಸಲ್ಟ್ ಅಂತ ಇದೆ, CPC ಅಂತ ಹೇಳಿ. CPC ಅಂತ ಹೇಳಿದ್ರೆ ಕಾಸ್ಟ್ ಪರ್ ಕ್ಲಿಕ್. ಒಂದು ಕ್ಲಿಕ್ಗೆ ಎಷ್ಟು ಖರ್ಚಾಗ್ತಿದೆ ಅನ್ನೋದನ್ನು CPC ಅಂತ ಕರೀತಾರೆ. ಸೊ ಒಂದೊಂದು ಲೀಡ್ಗೂ ಒಂದೊಂದು ಖರ್ಚಾಗುತ್ತೆ. ಇಫ್ ಇಟ್ ಇಸ್ ಅ ಲೀಡ್ ಕ್ಯಾಂಪೇನು, ಇಲ್ಲ ಅಂದ್ರೆ ಬ್ರ್ಯಾಂಡ್ ಅವೇರ್ನೆಸ್ ಕ್ಯಾಂಪೇನು, ಇಲ್ಲ ಎಂಗೇಜ್ಮೆಂಟ್ಗೂ ಎಲ್ಲದಕ್ಕೂ ಅದೇ ಆದಂತ ಒಂದು ನಂಬರ್ಸ್ ಕ್ಯಾಲ್ಕುಲೇಟ್ ಮಾಡಿ ಇಷ್ಟು ಅಂತ ದುಡ್ಡನ್ನು ಅವ್ರು ಹಿಡಿತಾರೆ. ಸೊ ಆ ಪರ್ಟಿಕ್ಯುಲರ್ ಇವಾಗ ಫಾರ್ ಎಕ್ಸಾಂಪಲ್ ಲೀಡ್ ಜನರೇಷನ್ ಆಗಿದ್ರೆ ಒಂದು ಲೀಡ್ಗೆ ಎಷ್ಟು ಖರ್ಚಾಗಿದೆ, ದಟ್ ಇಸ್ ಕಾಲ್ಡ್ CPC ಕ್ಲಿಕ್ಗೆ. ಸೊ ದಟ್ ನೀವು ಇಲ್ಲಿ ನೋಡ್ಬೋದು, ಸುಮಾರು ಕಡೆ ಕಡಿಮೆ ಇದೆ, ಕೆಲವೊಮ್ಮೆ ನೋಡಿ 2,000 ಕೂಡ ಇದಾವೆ ಅಂಡ್ ಕೆಲವೊಮ್ಮೆ ನಿಮಗೆ 800 ರೂಪಾಯಿ ಕೂಡ ಇದಾವೆ. ಸೊ ಈ ರೀತಿ ಒಂದು ನಿಮ್ಮ ಕ್ಯಾಂಪೇನ್ ನೀವು ಮಾಡಬಹುದು. ಎಷ್ಟೆಷ್ಟು ಅಮೌಂಟ್ ಗಳನ್ನ ಖರ್ಚಾಗಿದೆ ಅನ್ನೋದು ಕೂಡ ನಿಮ್ಗೊಂದು ಐಡಿಯಾ ಸಿಗುತ್ತೆ ಇಲ್ಲಿ ಕ್ಯಾಂಪೇನ್ ಅನ್ನು ಮಾಡೋದು. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ತುಂಬಾನೇ ಇನ್ಫಾರ್ಮೇಶನ್ ನಾನು ನಿಮ್ಗೆ ಕೊಟ್ಟಿದ್ದೀನಿ ಅಂತ ಅನ್ಕೊಂತೀನಿ. ಇನ್ನು ಅಡ್ವಾನ್ಸ್ ಲೆವೆಲ್ ತುಂಬಾ ಇದಾವೆ, ಇನ್ ಡೀಟೇಲ್ ಆಗಿದಾವೆ. ಇವೆಲ್ಲವೂ ಗೊತ್ತಾಗಬೇಕು ಅಂದ್ರೆ ನನ್ನ ನೆಕ್ಸ್ಟ್ ಪ್ಲೇ ಲಿಸ್ಟ್ ಅಡ್ವಾನ್ಸ್ ಲೆವೆಲ್ ನಾನು ಮಾಡ್ತೀನಲ್ಲ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಇನ್ ಡೀಟೇಲ್ ಆಗಿ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಸದ್ಯಕ್ಕೆ ನಿಮ್ಗೊಂದು ಸಣ್ಣದಾದ ಒಂದು ಕ್ಯಾಂಪೇನ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗಿರುತ್ತೆ ಅನ್ಕೊಂತೀನಿ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಡು ಸಬ್ಸ್ಕ್ರೈಬ್. ಅಂಡ್ ಇನ್ನ ನಿಮ್ಗೆ ಯಾವ ರೀತಿ ವಿಡಿಯೋಸ್ಗಳನ್ನ ಬೇಕು ಅಂದ್ರೆ ನನಗೆ ಹೇಳಿ, ನಾನು ಖಂಡಿತ ಮಾಡ್ತೀನಿ. ಆಲ್ರೈಟ್, ಥ್ಯಾಂಕ್ ಯು ಸೋ ಮಚ್. ಹೋಗಿ ಬರ್ತೀನಿ. Take care. See you soon. Bye.